ಈಗ ಉದ್ದೇಶ ಒಂದೇ ರೀ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗವ್ರೆ. ಬೇಕೋ ಬೇಡವೋ ನಾವೆಲ್ಲ ಒಂದೇ ಜಾತಿ. ನಮ್ಮ ಕ್ರೆಡಿಬಿಲಿಟಿ ಅವ್ರದ್ದು ಬೆಳೀತದೆ, ಅವ್ರಿಗೆ ಕ್ರೆಡಿಟ್ ಸಿಗ್ತದೆ ನಾಳೆ. ಅವ್ರು ಇವತ್ತವರೆಗೂ ಕೂಡ ಅವರ ಹೆಜ್ಜೆ ಅವರು ಭಾಳ ಹುಷಾರಾಗಿ ಹೆಜ್ಜೆ ಇಡ್ತಕ್ಕಂಥದ್ದು. ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೂ ಒತ್ತಡ ತರ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ಹತ್ರ ಮನವಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಅವರ ನಡವಳಿಕೆನ ಇವತ್ತು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಅವರು ಆ ರೀತಿ ಮುಖ್ಯಮಂತ್ರಿಯಾಗಿ ಅವರ 40 ವರ್ಷದ ರಾಜಕೀಯ ಅನುಭವವನ್ನು ಭಾಳ ಬುದ್ಧಿವಂತಿಕೆಯಿಂದ ಅವ್ರಿಗಿನ್ನೂ ಕೂಡ ವಹಿಸಿದೆ. ಜೊತೆಗೆ ಆರೋಗ್ಯವಾಗೂ ಕೂಡ ಇದ್ದಾರೆ. ಸ್ವಲ್ಪ ವಯಸ್ಸು ಇರೋದ್ರಿಂದ ನಾನು ಇನ್ನೂ ಕೂಡ ಈ ರಾಜ್ಯದಲ್ಲಿ ಸಾಕಷ್ಟು ಬಾರಿ ನಾನು ಮಾಡಬೇಕು, ಈ ರಾಜ್ಯದಲ್ಲಿ ಏನಾರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊಂಟವ್ರೆ. ಅವರ ಮುಖಕ್ಕೆ ಮಸಿ ಬೆಳಿಬೇಕು ಅಂತೇಳಿ ಇದು ಕುಮಾರಸ್ವಾಮಿ ಅವರು ಇವತ್ತು ಪಾದಯಾತ್ರೆಗೆ ಹೊಂಟಿರೋದು. ಇದೇ ಕೆಲಸ ಅವ್ರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಮಾಡ್ಬೋದಾಗಿತ್ತಲ್ಲ ಪಾದಯಾತ್ರೆನ. ನಾವು ಯಾರನ್ನೂ ಬಲವಂತ ಮಾಡ್ತಾ ಇಲ್ಲ. ಈಗ ನೋಡಿ, ನಿನ್ನೆ ಕೆಂಪೈನಪಾಳ್ಯ, ತಾಯಪ್ಪನದೊಡ್ಡಿಲೆಲ್ಲ 90% ಜನ ಬಂದು ಅಪ್ಲಿಕೇಶನನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೆಲವು ನ್ಯೂನ್ಯತೆಗಳಿದ್ದಾವೆ, ಅದನ್ನು ಸರಿಪಡಿಸ್ಕೊಡಿ ಅಂತ ಕೇಳಿದ್ದಾರೆ. ನೀವು ಯಾರನ್ನ ನಾವು ಬಲವಂತವಾಗಿ ಮಾಡ್ತಾ ಇಲ್ಲ. ನೀವು ಯಾರು ಬರ್ತೀರೋ ಅವ್ರು ಬಂದು ತಗೊಳ್ಳಿ ಅಂತ ಹೇಳ್ತಾ ಇದೀವಿ ನಾವು. ಯಾವ ಒಕ್ಲೆಬ್ಸೋಕೆ ವಿಚಾರ ಯಾವಾಗ? ಎಲ್ಲ ಆದ್ಮೇಲೆ, ಫೈನಲ್ ಆದ್ಮೇಲೆ ಏನು ಒಕ್ಲೆಬ್ಸ್ತಾರೆ? ಈಗ ಎಲ್ಲರೂ ಬಂದು ಕನ್ಸೆಂಟ್ ಕೊಟ್ಟ ಮೇಲೆ ತಾನೆ. ನನಗೆ ಗೊತ್ತಿರೋಂಗೆ ಮೆಜಾರಿಟಿ ಆಫ್ ಜನ ತಗೊಳಕ್ಕೆ ಇಷ್ಟಪಡ್ತಾರೆ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಗೊತ್ತು, ಇದು ಯಾವತ್ತಿದ್ರು ನೋಟಿಫಿಕೇಶನ್ ಆಗಿದೆ, ಇದು ಯಾವತ್ತಿದ್ರು ಅಕ್ವೈರ್ ಆಯ್ತದೆ. ಈ ಸರ್ಕಾರ ಇಲ್ಲದೆ ಇನ್ನೊಂದು ಸರ್ಕಾರ ಬಂದಾರು ಅಕ್ವೈರ್ ಆಯ್ತದೆ. ನೋಟಿಫಿಕೇಶನ್ ಆಗಿದೆ. ಈಗ ನೋಟಿಫಿಕೇಶನ್ ಡ್ರಾಪ್ ಮಾಡೋ ಪರಿಸ್ಥಿತಿ ಇಲ್ಲ. ಅದರಿಂದ ತಗೊಳಕ್ಕೆ ರೆಡಿ ಅವರೇ. ಇವರು ಸುಮ್ಮನೆ ಈಗ ಇದೇ ಹೋರಾಟ ಕುಮಾರಸ್ವಾಮಿ, ಇದು ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಯಾಕೆ ಬೀದಿಗೆ ಬಂದ್ರು ಇವರು? ಅಂದ್ರೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂಥರ ವೆಂಜನ್ಸು. ಡಿ ಕೆ ಶಿವಕುಮಾರ್ ಅವ್ರಿಗೆ ಪಾಪ್ಯುಲಾರಿಟಿ ಬಂದ್ಬಿಡ್ತದೆ, ನಾನು ಏನಾದರೂ ಮಾಡಿ ಇದನ್ನ ಮಸಿ ಬೆಳಿಬೇಕು, ನಮ್ಮ ಜನಾಂಗದಲ್ಲಿ ನಾನು ಒಬ್ಬನೇ ಇರಬೇಕು, ಡಿ ಕೆ ಶಿವಕುಮಾರ್ ಇನ್ನೊಬ್ಬ ಪರ್ಯಾಯ ನಾಯಕ ಆಗಬಾರ್ದು. ಇದು ಅವರ ಹಿಡನ್ ಅಜೆಂಡಾ ಅಷ್ಟೇ. ಈಗ ಉದ್ದೇಶ ಒಂದೇ ರೀ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗವ್ರೆ. ಬೇಕೋ ಬೇಡವೋ ನಾವೆಲ್ಲ ಒಂದೇ ಜಾತಿ. ನಮ್ಮ ಕ್ರೆಡಿಬಿಲಿಟಿ ಅವ್ರದ್ದು ಬೆಳೀತದೆ, ಅವ್ರಿಗೆ ಕ್ರೆಡಿಟ್ ಸಿಗ್ತದೆ ನಾಳೆ. ಅವ್ರು ಇವತ್ತವರೆಗೂ ಕೂಡ ಅವರ ಹೆಜ್ಜೆ ಅವರು ಭಾಳ ಹುಷಾರಾಗಿ ಹೆಜ್ಜೆ ಇಡ್ತಕ್ಕಂಥದ್ದು. ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೂ ಒತ್ತಡ ತರ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ಹತ್ರ ಮನವಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಅವರ ನಡವಳಿಕೆನ ಇವತ್ತು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಅವರು ಆ ರೀತಿ ಮುಖ್ಯಮಂತ್ರಿಯಾಗಿ ಅವರ 40 ವರ್ಷದ ರಾಜಕೀಯ ಅನುಭವವನ್ನು ಭಾಳ ಬುದ್ಧಿವಂತಿಕೆಯಿಂದ ಅವ್ರಿಗಿನ್ನೂ ಕೂಡ ವಹಿಸಿದೆ. ಜೊತೆಗೆ ಆರೋಗ್ಯವಾಗೂ ಕೂಡ ಇದ್ದಾರೆ. ಸ್ವಲ್ಪ ವಯಸ್ಸು ಇರೋದ್ರಿಂದ ನಾನು ಇನ್ನೂ ಕೂಡ ಈ ರಾಜ್ಯದಲ್ಲಿ ಸಾಕಷ್ಟು ಬಾರಿ ನಾನು ಮಾಡಬೇಕು, ಈ ರಾಜ್ಯದಲ್ಲಿ ಏನಾರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊಂಟವ್ರೆ. ಅವರ ಮುಖಕ್ಕೆ ಮಸಿ ಬೆಳಿಬೇಕು ಅಂತೇಳಿ ಇದು ಕುಮಾರಸ್ವಾಮಿ ಅವರು ಇವತ್ತು ಪಾದಯಾತ್ರೆಗೆ ಹೊಂಟಿರೋದು. ಇದೇ ಕೆಲಸ ಅವ್ರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಮಾಡ್ಬೋದಾಗಿತ್ತಲ್ಲ ಪಾದಯಾತ್ರೆನ. ನಾವು ಯಾರನ್ನೂ ಬಲವಂತ ಮಾಡ್ತಾ ಇಲ್ಲ. ಈಗ ನೋಡಿ, ನಿನ್ನೆ ಕೆಂಪೈನಪಾಳ್ಯ, ತಾಯಪ್ಪನದೊಡ್ಡಿಲೆಲ್ಲ 90% ಜನ ಬಂದು ಅಪ್ಲಿಕೇಶನನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೆಲವು ನ್ಯೂನ್ಯತೆಗಳಿದ್ದಾವೆ, ಅದನ್ನು ಸರಿಪಡಿಸ್ಕೊಡಿ ಅಂತ ಕೇಳಿದ್ದಾರೆ. ನೀವು ಯಾರನ್ನ ನಾವು ಬಲವಂತವಾಗಿ ಮಾಡ್ತಾ ಇಲ್ಲ. ನೀವು ಯಾರು ಬರ್ತೀರೋ ಅವ್ರು ಬಂದು ತಗೊಳ್ಳಿ ಅಂತ ಹೇಳ್ತಾ ಇದೀವಿ ನಾವು. ಯಾವ ಒಕ್ಲೆಬ್ಸೋಕೆ ವಿಚಾರ ಯಾವಾಗ? ಎಲ್ಲ ಆದ್ಮೇಲೆ, ಫೈನಲ್ ಆದ್ಮೇಲೆ ಏನು ಒಕ್ಲೆಬ್ಸ್ತಾರೆ? ಈಗ ಎಲ್ಲರೂ ಬಂದು ಕನ್ಸೆಂಟ್ ಕೊಟ್ಟ ಮೇಲೆ ತಾನೆ. ನನಗೆ ಗೊತ್ತಿರೋಂಗೆ ಮೆಜಾರಿಟಿ ಆಫ್ ಜನ ತಗೊಳಕ್ಕೆ ಇಷ್ಟಪಡ್ತಾರೆ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಗೊತ್ತು, ಇದು ಯಾವತ್ತಿದ್ರು ನೋಟಿಫಿಕೇಶನ್ ಆಗಿದೆ, ಇದು ಯಾವತ್ತಿದ್ರು ಅಕ್ವೈರ್ ಆಯ್ತದೆ. ಈ ಸರ್ಕಾರ ಇಲ್ಲದೆ ಇನ್ನೊಂದು ಸರ್ಕಾರ ಬಂದಾರು ಅಕ್ವೈರ್ ಆಯ್ತದೆ. ನೋಟಿಫಿಕೇಶನ್ ಆಗಿದೆ. ಈಗ ನೋಟಿಫಿಕೇಶನ್ ಡ್ರಾಪ್ ಮಾಡೋ ಪರಿಸ್ಥಿತಿ ಇಲ್ಲ. ಅದರಿಂದ ತಗೊಳಕ್ಕೆ ರೆಡಿ ಅವರೇ. ಇವರು ಸುಮ್ಮನೆ ಈಗ ಇದೇ ಹೋರಾಟ ಕುಮಾರಸ್ವಾಮಿ, ಇದು ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಯಾಕೆ ಬೀದಿಗೆ ಬಂದ್ರು ಇವರು? ಅಂದ್ರೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂಥರ ವೆಂಜನ್ಸು. ಡಿ ಕೆ ಶಿವಕುಮಾರ್ ಅವ್ರಿಗೆ ಪಾಪ್ಯುಲಾರಿಟಿ ಬಂದ್ಬಿಡ್ತದೆ, ನಾನು ಏನಾದರೂ ಮಾಡಿ ಇದನ್ನ ಮಸಿ ಬೆಳಿಬೇಕು, ನಮ್ಮ ಜನಾಂಗದಲ್ಲಿ ನಾನು ಒಬ್ಬನೇ ಇರಬೇಕು, ಡಿ ಕೆ ಶಿವಕುಮಾರ್ ಇನ್ನೊಬ್ಬ ಪರ್ಯಾಯ ನಾಯಕ ಆಗಬಾರ್ದು. ಇದು ಅವರ ಹಿಡನ್ ಅಜೆಂಡಾ ಅಷ್ಟೇ.